ಮಾದಿಗೆ ದಂಡವರಿಗೆ ಮಾದಿಗೆ ದಂಡವರಿಗೆ नमस्कार, स्वागत है आपका गुलबर्गा 4K न्यूज HD पर। कर्नाटक की राजनीति में एक बार फिर मडिगा दंडोरा की गूंज सुनाई दे रही है। प्रभाकर मापन्ना हडनूर ने साफ कर दिया है कि अपने पिता के सपनों और मडिगा समाज के हक के लिए वो किसी भी हद तक जाने को तैयार हैं। क्या है पूरा मामला, देखिए हमारी इस खास रिपोर्ट में। 1997 से शुरू हुई वो जंग जो आज भी जारी है। कर्नाटक के मडिगा दंडोरा स्टेट प्रेसिडेंट प्रभाकर मापन्ना हडनूर ने आज एक बार फिर हुकूमत को ललकारा है। उन्होंने कहा कि उनके पिता ने जिस नॉन पॉलिटिकल आंदोलन की नींव रखी थी वो उसे उनके दिखाए रास्ते पर ही आगे बढ़ाएंगे। प्रभाकर का निशाना सीधा है। उनका कहना है कि 16 अप्रैल को होने वाली कैबिनेट मीटिंग में सीएम सिद्धारमैया को रिजर्वेशन क्लासिफिकेशन SC इंटरनल रिजर्वेशन पर ठोस कदम उठाने होंगे। 101 जातियों के साथ इंसाफ की मांग अब और तेज हो गई है। हडनूर ने साफ लफ्जों में कहा कि कुछ लोग राजनीति के लिए उनके पिता के नाम का इस्तेमाल कर रहे हैं, लेकिन वो खुद सिर्फ समाज के लिए लड़ेंगे। उनका नारा साफ है, चाहे जान चली जाए पर मडिगा समाज का हक लेकर रहेंगे। अब देखना यह है कि क्या सरकार इस पुरानी मांग को पूरा करती है या मडिगा दंडोरा का ये गुस्सा कोई नया मोड़ लेगा। आपका क्या कहना है इस मुद्दे पर, कमेंट में बताएं और देखते रहिए गुलबर्गा 4K न्यूज HD। ನಮಸ್ಕಾರ, ನಾನು ಪ್ರಭಾಕರ್ ಮಾಪಣ್ಣ ಹದನೂರ್, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ. ಏನು ಕರ್ನಾಟಕ ರಾಜ್ಯದಲ್ಲಿ 1997ರಲ್ಲಿ ನಮ್ಮ ತಂದೆಯವರು ಏನು ಒಂದು ಯಾರು ಮಾದಿಗರು ಜಾತಿ ಹೆಸರೇ ಹೇಳಲಿಕ್ಕೆ ಹಿಂಜರಿಕೆ ಪಡ್ತಿದ್ದ ಕಾಲದಲ್ಲಿ, ಜಾತಿ ಹೆಸರು ಹೇಳಿದ್ರೆ ಎಲ್ಲಿ ನಮ್ಮನ್ನು ಕೀಳಾಗಿ ಕಾಣ್ತಾರ ಅಂತ ಹೇಳಿ ಅನ್ಕೊಳ್ತಿದ್ದಂಥ ಕಾಲದಲ್ಲಿ ಏನು ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ನಾನ್ ಪೊಲಿಟಿಕಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಥಾಪನೆ ಮಾಡಿ 1997ರಿಂದ ಅವರ ಕಡೆ ಉಸಿರಿರುವವರೆಗೂ ಮಾದಿಗರ ಪರವಾಗಿ, ದಲಿತರ ಪರವಾಗಿ, ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ಅವರೇನು ಹೋರಾಟ ಮಾಡಿಕೊಂಡು ಬಂದು ಡಿಸೆಂಬರ್ 14, 2024ರಂದು ನಮ್ಮನ್ನು ಏನು ಅಗಲಿ ಹೋಗಿದ್ದಾರೆ, ಅವರ ಅಗಲಿಕೆ ನಂತರ ಅವರ ಹೋರಾಟವನ್ನು ಅವರ ಸಿದ್ಧಾಂತದಂತೆ ಅವರು ಪ್ರತಿಪಾದಿಸಿದಂಥ ಒಂದು ಹಾದಿಯಲ್ಲೇ ನಾವು ಅವರು ಮಾರ್ಗದರ್ಶನದಲ್ಲಿ ನಾವು ಹೋಗ್ಲಿಕ್ಕೆ ನಾವು ಯಾವತ್ತೂ ಕೂಡ ನಾವು ಅದೇ ಹಾದಿಯಲ್ಲಿ ನಾವು ನಡಿತೀವಿ. ಯಾರಿಗೂ ಇವತ್ತು ನಾವು ಹೆದರಲ್ಲ. ಯಾವುದೇ ಪಾರ್ಟಿ, ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ಜೊತೆ ಶಾಮೀಲಾಗದೆ ನಾನ್ ಪೊಲಿಟಿಕಲ್ ರೀತಿಯಾಗಿ ನಮ್ಮ ತಂದೆಯವರು ಪ್ರತಿಪಾದಿಸಿಕೊಂಡು ಬಂದಂಥ ರೀತಿಯಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಏನು ಇವತ್ತು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಏನು ಬೈ ಎಲೆಕ್ಷನ್ನಲ್ಲಿ ಏನು ಅದು ಏನು ಮೀಸಲಾತಿ ವರ್ಗೀಕರಣ ಬಗ್ಗೆ ಏನು ಅವರು ತೀರ್ಮಾನ ತಗೋತೀನಿ, ನೀತಿ ಸಂಹಿತೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಏನು ಹೇಳಿದ್ದಾರೆ, ಈ ಕೂಡಲೇ ಇವತ್ತು ಚುನಾವಣೆ ಆದ ನಂತರ ಈಗ ಏನು 16ನೇ ತಾರೀಕು ಏನು ಕ್ಯಾಬಿನೆಟ್ ಸಭೆಯನ್ನು ಏನು ಕರೆದಿದ್ದಾರೆ, ಆ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಸ್ಪಷ್ಟವಾದಂಥ ತೀರ್ಮಾನವನ್ನು ಕೈಗೊಂಡು 101 ಉಪಜಾತಿಗಳಲ್ಲಿ ದಲಿತರಲ್ಲಿ ಇರ್ತಕ್ಕಂಥ ಏನು 101 ಉಪಜಾತಿಗಳಿದ್ದಾವೆ, ಯಾವುದೇ ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇದೊಂದು ಸಮರ್ಪಕವಾಗಿ ಒಂದು ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನ ಮಾಡಬೇಕಂತೇಳಿ ಈ ವೇದಿಕೆಯ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ. ಹೋರಾಟ ಹಾದಿಯಲ್ಲಿ ಹೋಗ್ತೀವಿ. ನಮ್ಮ ತಂದೆ ಬೆಂಬಲಿಗರು ಇಡೀ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿ ನಮ್ಮ ತಂದೆಯವರು ಬೆಂಬಲಿಗರಿದ್ದಾರೆ. ನಾವು ಅವರ ಹಾದಿಯಲ್ಲಿ ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತದಂತೆ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ನಿರ್ಭೀತಿಯಿಂದ ಯಾರಿಗೂ ಎದುರೋದಿಲ್ಲ. ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮವರೇ ಜಾತಿ ಸಮಾಜ ಕಟ್ಟಿದೆ ನಮ್ಮ ತಂದೆಯವರು. ಇಲ್ಲಿ ಕೆಲವೊಬ್ಬರು ನಮ್ಮ ತಂದೆಯವ್ರ ಫೋಟೋ ಹಾಕಲ್ಲ ಅಥವಾ ನಮ್ಮ ತಂದೆಯವರು ನಮಗೆ ಹೇಳಲ್ಲ, ನಮ್ಮ ತಂದೆಯವ್ರ ಬೆಂಬಲಿಗೆ ಕರಲಾರ್ದೆ ಇವತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅವ್ರು ರಾಜಕೀಯ ಸಲುವಾಗಿ ಮಾಡ್ತಾ ಇದಾರೆ. ನಾವು ರಾಜಕೀಯೇತರವಾಗಿ ರಾಜಕೀಯದಿಂದ ದೂರ ಇದ್ದು ಸಮಾಜಕ್ಕಾಗಿಯೇ ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ, ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಈ ವೇದಿಕೆ ಮೂಲಕ ನಾನು ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಹೋರಾಟದ ಹರಿಕಾರ ಮಾದಿಗ ದಂಡೋರ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾಪಣ್ಣ ಹದನೂರ್ ಅವರ ಜನ್ಮ ದಿನೋತ್ಸವವನ್ನು ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಮಾದಿಗ ದಂಡೋರ ಸಮಿತಿ ಗುಲ್ಬರ್ಗ ಜಿಲ್ಲಾ ಸಮಿತಿಯಿಂದ ಆಚರಿಸಲಾಗುತ್ತಿದೆ. ಅವರು ಹುಟ್ಟು ಹೋರಾಟಗಾರರಾಗಿದ್ದು ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಬೇಕು 1997ರಿಂದ ಹೋರಾಟ ಚಾಲೂ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಯಾವ ಸರ್ಕಾರಗಳು ಇದಕ್ಕೆ ಸ್ಪಂದಿಸಿಲ್ಲ. ಮತ್ತು ಇವತ್ತಿನ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಮೊನ್ನೆ ಇದು ಉಪಚುನಾವಣೆ ಆದ ನಂತರ ಮಾಡ್ತೀನಿ ಅಂತ ಅಂದಿದ್ರು. ಅದಕ್ಕೆ ತಕ್ಷಣ ಈಗ ಉಪಚುನಾವಣೆ ಆಗ್ಯದ, ತಕ್ಷಣದಿಂದ ಇದು ನಾಗಮೋಹನ್ ದಾಸ್ ಅವರ ವರದಿ ಜಾರಿಗೆ ತರಬೇಕು. ಅಲ್ಲಿ ಇಲ್ಲದಿದ್ದರೆ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ತಂದಿದ್ದಾರೆ ಅಂತ, ಅಲ್ಲಿ ಅರುಂಧತಿ ಅಂತ ಒಂದು ಜಾತಿ ಇದ್ದಾರೆ, ಅದು ನಮ್ಮ ಮಾದಿಗರಿಗೆ ಅಲ್ಲಿ ಅವರಿಗೆ ಒಂದು ಪ್ರತ್ಯೇಕ ಕೊಟ್ಟಿದ್ದಾರೆ. ಆ ಜಾತಿಗೆ ಒಂದು ಪ್ರತ್ಯೇಕ ಮೀಸಲಾತಿ ಕೊಟ್ಟು ಅದೇ ರೀತಿಯಲ್ಲಿ ನಮ್ಮ ಮಾದಿಗರಿಗೆ ಪ್ರತ್ಯೇಕ 6 ಮೀಸಲಾತಿ ಕೊಡಬೇಕಂತ ನಾವು ಇವತ್ತಿನ ದಿವಸ ಮಾದಿಗ ದಂಡೋರ ಸಮಿತಿಯಿಂದ ಒತ್ತಾಯ ಮಾಡ್ತೀವಿ. ಒಬ್ಬ ಧೀಮಂತ ನಾಯಕ ಇವತ್ತು ನಿಮ್ಮ ಜೊತೆಗೆ ಇಲ್ಲ, ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಮೀಸಲಾತಿ ಸಿಗ್ತಿತ್ತು ಅಂತ ಅನಿಸ್ತು. ಆಗ್ತಿತ್ತು. ಇತ್ತೀಚೆಗೆ ಹೋರಾಟಗಳನ್ನು ಕಡಿಮೆ ಆಗಿದಾವೆ, ಅದ್ರ ಬಗ್ಗೆ. ಹೌದು ಸರ್, ಸತ್ಯ. ಇವತ್ತಿನ ದಿವಸ ಅನೇಕ ಸಂಘಟನೆಗಳಿಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕೊಂಡು ಅವು ಒಂದು ಪಾರ್ಟಿ ಸಲುವಾಗಿ ಮಾಡ್ತಾ ಇದ್ದಾರೆ. ಬಟ್ ಸಮಾಜ ಸಲ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳೋದು ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಬಿಟ್ಟು ಸಾಮಾಜಿಕ ಹೋರಾಟ ಮಾಡ್ಬೇಕಂತ ನಾವು ಈ ಮೂಲಕ ಒಂದು ಎಲ್ಲ ಸಂಘಟನೆಗಳಿಗೆ
ಮತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ನಮ್ಮ ಸಮಾಜದವರಿಗೆ ಒತ್ತಾಯ ಮಾಡ್ತೀನಿ, ಪಕ್ಷ ಬಿಟ್ಟಿಗೆ ಸಮಾಜಕ್ಕಾಗಿ ಹೋರಾಟ ಮಾಡಬೇಕಂತ ನಾವು ಈ ಮೂಲಕ ಇವತ್ತು ಅವ್ರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ಮಾಡಿ ಇವತ್ತಿನ ಈ ಒಂದು ಮಾಪಣ್ಣ 14ರ ಜನ್ಮದಿನದ ಅಂಗವಾಗಿ ಜಗತ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಚಂದ್ರಕಾಂತ್ ಸರ್ಕಾರ್ ಮಾದಿಗ ದಂಡ ಜಿಲ್ಲಾಧ್ಯಕ್ಷರು, ಕಲಬುರಗಿ.